ನಮಸ್ತೆ ಮಿಥುನ ರಾಶಿಯವರ ಜನವರಿ 2026 ಹೇಗಿದೆ ಅಂತ ನೋಡೋಣ. ನಿಮ್ಮ ಮನೆಯ ಸೇಫ್ಟಿ ಕಡೆ ಹೆಚ್ಚಿನ ಗಮನನ ಕೊಡಿ ಎನ್ನುವಂಥದ್ದು ಇದೆ. ಸಾಕಷ್ಟು ಬಂಧನಗಳು ಇದೆ, ಬಂಧನಗಳಿಂದ ಹೊರಬರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಎನ್ನುವಂಥದ್ದು ಇದೆ. ಎಲ್ಲ ಒಂದ್ ಕಡೆ ನಿಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿರೋರೆ ನಿಮ್ಗೆ ಒಂದಷ್ಟು ನೆಗೆಟಿವಿಟಿನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಎಲ್ರೂ ಒಳ್ಳೆಯವರು ಒಂದೇ ಅಂತ ಅನ್ಕೊಂಡು ಹೋಗಿದ್ದೀರಾ, ಆದ್ರೆ ಸಾಕಷ್ಟು ಜನರ ಕೈವಾಡ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಜನರು ನಿಮ್ಮಿಂದ ಬಚಾವಾಗಿದ್ದಾರೆ, ಸಾಕಷ್ಟು ಜನರು ನಿಮ್ಮಿಂದ ತೊಂದರೆಗೆ ಒಳಗಾಗಿದ್ದಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಜನರು ನಿಮ್ಗೆ ತೊಂದರೆ ಮಾಡಿ ಒಳಗೋಗಿದ್ದಾರೆ, ಸಾಕಷ್ಟು ಜನರು ನಿಮ್ಗೆ ತೊಂದರೆ ಮಾಡಕ್ ಬಂದು ಒಳಗೋಗಿದ್ದಾರೆ, ಕೆಲವರು ನಿಮ್ಗೆ ಸಹಾಯ ಮಾಡಕ್ ಬಂದು ಒಳಗೋಗಿದ್ದಾರೆ, ಬಂಧನದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ತಾಳ್ಮೆ ಅನ್ನೋದು ಇರ್ಲಿ, ನೀವು ಅನ್ಕೊಂಡಿರೋ ದುಡ್ಡು ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಏನ್ ಬೇಕು ಅದೆಲ್ಲ ನಿಮ್ಗೆ ತಲುಪುತ್ತೆ ಅನ್ನುವಂಥದ್ದು ಕೂಡ ಇದೆ. ರಿಲೇಶನ್ಶಿಪ್ ಅಲ್ಲಿ ಯಾವುದೇ ಒಂದು ಸ್ಟ್ರಾಂಗ್ ಒಪಿನಿಯನ್ಗೆ ಬರಬೇಡಿ ಅನ್ನುವಂಥದ್ದು ಇದೆ. ಏನೋ ಒಂದಷ್ಟು ಡಿಪ್ಲೊಮ್ಯಾಟಿಕ್ ಆಗಿ ನಿಮ್ಮ ಒಂದು ರಿಲೇಶನ್ಶಿಪ್ ಇರುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಫ್ಯಾಮಿಲಿನ, ನಿಮ್ಮ ಮನೆಯನ್ನ ಸೆಕ್ಯೂರ್ ಮಾಡ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಕೂಡ ಹೇಳ್ತಾ ಇದೆ. ಸೊ ಏನೋ ಒಂದು ಹೊಸ ಕಾಲ್ ಬರುವಂಥದ್ದು, ಕಾಲ್ ಬಂದು ನಿಮ್ಗೆ ಸರಿಯಾದ ಒಂದು ಡಿಸಿಷನ್ ತಗೊಳಕ್ಕೂ ಟೈಮ್ ಇಲ್ದಂಗೆ ಏನೋ ಒಂದು ಕುಪ್ಪಿಗೆ ಕೊಟ್ಬಿಡ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಟ್ರಿಪ್ ಹೋಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ನೀವ್ಯಾರು, ನಿಮ್ ಸುತ್ತಮುತ್ತ ಎಂಥ ಜನಗಳಿದ್ದಾರೆ ಇದ್ರ ಬಗ್ಗೆ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಸಪೋರ್ಟ್ ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಸಿಗಲ್ಲ. ಸೊ ಹಾಗಾಗಿ ಏನೇ ಕೆಲಸ ಮಾಡೋದಿದ್ರು ಯೋಚನೆ ಮಾಡಿ ನಿರ್ಧಾರ ತಗೊಂಡು ನೆನಪಲ್ಲಿ ಇಟ್ಕೊಂಡು ಕೆಲವು ಕೆಲಸಗಳನ್ನ ಮಾಡಿ ಅನ್ನುವಂಥದ್ದು ಇದೆ. ಈಗ ಏನ್ ಮಾಡ್ಬೇಕೋ ಅದನ್ನ ನೀವು ಮಾಡಿ ಮುಗಿಸಿ, ಪೋಸ್ಟ್ಪೋನ್ ಮಾಡಬೇಡಿ ಕೆಲವು ಕೆಲಸಗಳನ್ನ. ಆ ಕ್ಷಣಕ್ಕೆ ಆ ಕೆಲಸಗಳು ಮುಗಿದು ಹೋಗ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಕ್ಕೆ ಹಾಕೊಳ್ತಾ ಹೋದಷ್ಟು ಸಮಸ್ಯೆಗಳೇ ಹೆಚ್ಚಾಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ನೆಗೆಟಿವಿಟಿ ಬಂಧನಗಳು ಕಾಣಿಸ್ತಾ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ. ಯಾರು ಮಾಡಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಈಗಾಗಲೇ ಗೊತ್ತಾಗಿದೆ, ಇನ್ನು ಮುಂದಕ್ಕೂ ಗೊತ್ತಾಗತ್ತೆ, ಕರ್ಮ ರಿಟರ್ನ್ ಆಗುತ್ತೆ ಅವರಿಗೆಲ್ಲ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಆಲ್ಮೋಸ್ಟ್ ಎಲ್ಲ ರಾಶಿಗಳಿಗೂ 10 ಆಫ್ ಕಪ್ ಬಂದಿದೆ, 10 ಆಫ್ ವಾಂಡ್ ಬಂದಿದೆ. ಸೊ ಹಾಗಾಗಿ ಸಾಕಷ್ಟು ಹೆವಿ ಎನರ್ಜಿಲಿ, ಬ್ಯುಸಿ ಎನರ್ಜಿಲಿ ಇರ್ತೀರಾ. ಟೈಮೇ ಸಾಕಾಗೋದಿಲ್ಲ, 24 ಗಂಟೆ ಕೂಡ ಕಮ್ಮಿ ಅನ್ಸೋದಕ್ಕೆ ಶುರು ಆಗುತ್ತೆ. ಒಂದು ಸ್ಟ್ರಾಂಗ್ ರೀತಿಲಿ ನಿಮ್ಮ ಲೈಫ್ ಸ್ಟಕ್ ಆಗಿದೆ ಅಂತ ನಿಮ್ಗೆ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಈ ತಿಂಗಳು ಸಾಕಷ್ಟು ಬಂಧನಗಳಿದೆ, ಸಾಕಷ್ಟು ಉಪಾಯವಾಗೇನೆ ನಿಮ್ಮನ್ನ ಬಂಧನಗಳ ಒಳಗೆ ಸಿಗಿಸ್ತಾರೆ ಅನ್ನುವಂಥದ್ದು ಇದೆ. ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಒಂದು ಟ್ರಾಪಿಂಗ್ ಎನರ್ಜಿಲಿ ನೀವು ಇರ್ತೀರಾ, ಅದರಿಂದ ಹೊರಬರ್ಬೇಕು ಅನ್ನುವಂಥದ್ದು ಕೂಡ ಇದೆ. ಆದ್ರೆ ಭಯ ಬೇಡ, ನಿಮ್ಗೆ ಒಂದು ಏಂಜಲಿಕ್ ಗೈಡೆನ್ಸ್ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ. ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ, ನಿಮ್ಮ ಕಲಿಕೆ ಮೇಲೆ ನಿಮ್ಮ ಜೀವನ ನಿಂತಿದೆ, ಹಾಗಾಗಿ ಕಲಿಯೋದನ್ನ ನಿಲ್ಲಿಸ್ಬೇಡಿ, ನಿರಂತರವಾಗಿ ಕಲಿತಾ ಇರಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದಷ್ಟು ಟ್ರೈನಿಂಗ್ಗೆ ಸೇರ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಚಿಂತೆ ಮಾಡಕ್ ಹೋಗ್ಬೇಡಿ, ಅನಗತ್ಯ ವಿಚಾರಗಳಿಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ತುಂಬಾ ಕನ್ಫ್ಯೂಷನ್ ಆಗುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳು ನೀವು ಮಾಡದೇ ಇರೋ ಹಾಗೆ ಸಾಕಷ್ಟು ತೊಂದರೆಗಳನ್ನ ಮಾಡ್ತಾರೆ ದುಷ್ಟರು, ಮೂರ್ಖರು, ಕೆಲಸಕ್ಕೆ ಬರ್ದಿರುವಂತ ಶತ್ರುಗಳು, ಸಿಕ್ಕಾಪಟ್ಟೆ ಶತ್ರುಗಳಿದ್ದಾರೆ. ನಿಮ್ಗೆ ಹಗಲು ರಾತ್ರಿ ವ್ಯತ್ಯಾಸನೇ ಗೊತ್ತಿಲ್ಲ, ಹಾಗೆ ಹಗಲು ರಾತ್ರಿ ಚಿಂತೆಯಲ್ಲೇ ಕಳೀತೀರಾ ಅನ್ನುವಂಥದ್ದು ಕೂಡ ಇದೆ. ಯಾವುದೇ ಕ್ಲಾರಿಟಿ ಇರೋದಿಲ್ಲ, ತುಂಬಾ ಗಿಲ್ಟ್ ಫೀಲಿಂಗ್ ಆಗುತ್ತೆ ಕೆಲವು ಸತಿ ನೆಗೆಟಿವಿಟಿ ಇದೆ, ಕೆಲವು ಸತಿ ನಾನು ಇದರಿಂದ ಹೊರಬರಕ್ಕಾಗಲ್ಲ ಅನ್ನುವಂಥದ್ದು, ಹೊರಬರ್ತೀನಿ ಅನ್ನುವಂಥದ್ದು
ಪೆಟ್ಟಿನ ಮೇಲೆ ಪೆಟ್ಟು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ತೊಂದರೆಗಳು ಆಗುತ್ತೆ. ಸ್ವಲ್ಪ ಹೆಚ್ಚಿನ ಅಗತ್ಯ ಬೇಕು. ಸೊ ಜನವರಿ ಮಂತ್ ನಿಮ್ಗೋಸ್ಕರ ಮಾಡಿಲ್ಲ. ಸೊ ಜನವರಿ ಮಂತ್ ಅಲ್ಲಿ ಯಾವುದೇ ಮೇಜರ್ ಡಿಸಿಷನ್ ತಗೊಳ್ಬೇಡಿ, ವೆಯ್ಟ್ ಮಾಡಿ ನೋಡಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಾಹನ ಅಪಘಾತ ಆಗುವಂತ ಸಾಧ್ಯತೆ ಇದೆ, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಬ್ರೇಕಪ್ ಆಗುವಂಥದ್ದು, ನಿಮ್ಮ ಪ್ರೀತಿ ಬ್ರೇಕಪ್ ಆಗುವಂಥದ್ದು, ಡಿವೋರ್ಸ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ. ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ. ಇಬ್ಬರ ಮಧ್ಯೆ ಕೆಮಿಸ್ಟ್ರಿ ಸ್ಟ್ರಾಂಗ್ ಆಗುವಂತ ಸಾಧ್ಯತೆ ಇದೆ. ನಂಬಿಕೆ ಭರವಸೆ ಅನ್ನೋದನ್ನ ಇಟ್ಕೊಳ್ಳಿ. ಯು ಡಿಸರ್ವ್ ಲವ್. ನೀವು ಪ್ರೀತಿಗೆ ಅರ್ಹರು. ಹಾಗಾಗಿ ಅರ್ಹತೆ ಇರುವಂತ ಹೊಸ ಪ್ರೀತಿ ನಿಮ್ಮ ಜೀವನಕ್ಕೆ ಬರುತ್ತೆ. ಅದಕ್ಕೆ ಒಂದು ಅವಕಾಶನ ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಇನ್ನ 16 ದಿನಗಳು, ಇನ್ನ ಅಕ್ಟೋಬರ್ ಮಂತ್, ಇದೆರಡರ ಮಧ್ಯ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಲೈವ್ ಟುಡೇ ಫಾರ್ ಟುಮಾರೋ ಇಟ್ ವಿಲ್ ಬಿ ಆಲ್ ಹಿಸ್ಟರಿ ಅಂತ ಹೇಳ್ತಾ ಇದೆ. ಸೊ ಆಲ್ವೇಸ್ ಟೂ ಅರ್ಲಿ ಟು ಕ್ವಿಟ್. ತುಂಬಾ ಬೇಗ ಸೋಲನ್ನ ಒಪ್ಕೊಳ್ಳುವಂತ ಮನಸ್ಥಿತಿಗೆ ಹೋಗಬೇಡಿ. ಫೈಟ್ ಫಾರ್ ಯುವರ್ ರೈಟ್ಸ್ ಅನ್ನುವಂಥ ರೀತಿಯಲ್ಲಿ ಇದೆ. ಜೊತೆಗೆ ಪ್ರೆಸೆಂಟ್ ಎನರ್ಜಿ, ಈ ಕ್ಷಣದ ಬದುಕು ನಿಮ್ದಾಗಿರ್ಲಿ. ಇವತ್ತು ನಾಳೆಗೆ ಇತಿಹಾಸ ಆಗೋಗುತ್ತೆ, ಅಥವಾ ಇವತ್ತು ನೆನ್ನೆಗೆ ಸೇರ್ಕೊಂಡಾಗ ಅದು ಇತಿಹಾಸ ಆಗತ್ತೆ. ಸೊ ಹಾಗಾಗಿ ಇವತ್ತಿನ ಜೀವನನ ಪರಿಪೂರ್ಣವಾಗಿ ಜೀವಿಸಿ ಅನ್ನುವಂಥದ್ದು ಇದೆ. ಆದಿಯೋಗಿ ಇದ್ದಾರೆ. ಸೊ ಎಲ್ಲರೂ ಒಂದ್ ರೀತಿಯಲ್ಲಿ ಪಾಠ ಕಲಿಸ್ತಾ ಇರ್ತಾರೆ. ನಿಮಗ್ ನೀವು ಪಾಠ ಕಲಿಸ್ಕೊಳ್ಳೋದಾದ್ರೆ ಯಾವ ಪಾಠ ಕಲಿಸ್ಕೊಳ್ತೀರಾ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸ್ಪಿರಿಚುವಲ್ ಅವೇರ್ನೆಸ್ ಬರುವಂತ ಸಾಧ್ಯತೆ ಇದೆ. ಎಲ್ಲ ರೀತಿಲೂ ಒಳಿತಾಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. 8, 8, 9, 10, 16, 1, 6, 9, 8 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್.